ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ಸಲ್ಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಇನ್ನು ತುಲಾ ರಾಶಿಯವರಿಗೆ ಈ ಒಂದು ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಗಳು ಸಿಗುತ್ತೆ, ಇವ್ರಿಗೂ ಕೂಡ ಲೈಫ್ನಲ್ಲಿ ಎಲ್ಲೋ ಒಂದು ಕಡೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಥವಾ ಲೈಫ್ನಲ್ಲಿ ಒಳತನ್ನ ಕಾಣಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ಪರಿಹಾರಗಳು ಮಾಡ್ಕೊಳ್ಬೇಕಾಗುತ್ತೆ ಗುರುಗಳೇ? ಖಂಡಿತವಾಗಿಯೂ ಹೇಗೆ ವೃಷಭ ರಾಶಿಗೆ ಶುಕ್ರ ಅಧಿಪತಿ ಆಗಿರ್ತಾನೆ, ಅದೇ ರೀತಿ ತುಲಾ ರಾಶಿಗೂ ಶುಕ್ರನೇ ಅಧಿಪತಿ ಆಗಿರ್ತಾನೆ. ಆದರೆ ಈ ವೃಷಭಕ್ಕೂ ತುಲಕ್ಕೂ ಬಹಳ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಏನು ಅಂದಾಗ ಇವರು ಕೂಡ ಬಹಳ ಆಡಂಬರದ ಜೀವನವನ್ನು ನೋಡ್ತಾರೆ. ಈ ತುಲಾ ರಾಶಿಯವರಿಗೆ ಏನು ಅಂದರೆ ಜೀವನದಲ್ಲಿ ಯಾವುದಕ್ಕೂ ಸಮಾಧಾನ ಅನ್ನೋ ಸಿಕ್ಕಲ್ಲ. ಬಹಳ ಮುಖ್ಯವಾದ ಅದೊಂದು ಪ್ರಶ್ನೆಯಾಗೆ ಉಳಿದಿರುತ್ತೆ. ಏನಾದರೂ ಮಾಡ್ತೀರಾ, ಪರಿಪೂರ್ಣವಾಗಿ ಎಲ್ಲ ಮಾಡಿಕೊಟ್ಟಿರ್ತೀರಾ, ಆದರೂ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರೋದಿಲ್ಲ. ಖಂಡಿತವಾಗಿಯೂ ಏನಂದ್ರೆ ಈ ತುಲಾ ರಾಶಿಯವರಿಗೆ ಆ ಸಮಾಧಾನ ಇಲ್ಲವಾದ್ದರಿಂದ ಜೀವನದಲ್ಲಿ ಏನೇ ಮಾಡ್ತೀನಿ ಅಂದಾಗ್ಲೂ ಒಂದೇನೋ ಒಂದು ಅಡೆತಡೆಗಳು ಬರುತ್ತೆ. ಭಗವಂತ ಕೊಡ್ತಾನೆ, ಅದೇನು ಹೇಳ್ತಾರಲ್ಲ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡೋದಿಲ್ಲ, ಆ ಲೆಕ್ಕಾಚಾರ ಇವರು. ಜೀವನದಲ್ಲಿ ಎಲ್ಲ ಇರುತ್ತೆ, ಆದರೆ ಅನುಭವಿಸೋಕೆ ಯೋಗ ಇರಲ್ಲ ಅಂತ ಹೇಳ್ತೀವಿ. ಶುಕ್ರ ಬಹಳ ಉತ್ತುಂಗಕ್ಕೆ ಕೊಡ್ತಾನೆ, ಎಲ್ಲ ಒಳ್ಳೆಯ ಸ್ಥಾನ ಗೌರವ ಎಲ್ಲವನ್ನ ಕೊಡ್ತಾನೆ. ಆದರೆ ನೀವೇನು ಮಾಡ್ತೀರಾ ಅಂದರೆ ಅದನ್ನೆಲ್ಲ ಕಟ್ಟಿ ನಾಳೆಗೆ ಬೇಕಾಗತ್ತೆ ಅಂತ ಎತ್ತಿಡ್ತಾ ಹೋಗ್ತೀರಾ. ನಾಳೆ ಅಂತ ನಿಮ್ಮ ಜೀವನವನ್ನೇ ಸವಸ್ಬಿಟ್ಟಿರ್ತೀರ. ಅದಕ್ಕೋಸ್ಕರ ಯಾರು ತುಲಾ ರಾಶಿಯವರಾಗಿರ್ತಾರೆ, ನೀವೆಲ್ಲ ಬಹಳ ಮುಖ್ಯವಾಗಿ ಫಸ್ಟು ತಿಳಿಯೋದು ಇವತ್ತಿನ ಸ್ಥಿತಿಯನ್ನು ತಿಳಿಬೇಕು. ನೀವು ಇವತ್ತು ನಾನು ಚೆನ್ನಾಗಿದ್ದಾಗ ನಾಳೆ ಬಗ್ಗೆ ನೋಡ್ಕೋಬೋದು. ಇವತ್ತೇ ನೀವು ಅಯ್ಯೋ ನಾನು ಅರ್ಧ ಚಪಾತಿ ತಿಂತೀನಪ್ಪ, ನಾಳೆ ಇನ್ನೊಂದು ಚಪಾತಿ ತಿಂತೀನಿ ಅಂದಾಗ ಇವತ್ತು ಪರಿಪೂರ್ಣವಾದರೆ ತಾನೇ ನಾಳೆ ಪರಿಪೂರ್ಣ ಆಗೋದು. ಇವತ್ತೇ ಅರ್ಧ ಆದಾಗ ನಾಳೆನೂ ನೀವು ಅರ್ಧನೇ ಮಾಡ್ಕೊತೀರ, ಯಾಕಂದರೆ ನಾಳೆ ಯೋಚನೆ ಮಾಡಿರ್ತೀರಲ್ವ. ಅದಕ್ಕೋಸ್ಕರವಾಗಿ ಇವತ್ತಿನ ಮಟ್ಟಿಗೆ ನೀವು ಸುಖಕರವಾದ ಜೀವನವನ್ನು ಮಾಡೋಕ್ಕೆ ಭಗವಂತ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಿಕೊಟ್ಟಿರ್ತಾನೆ. ಅದನ್ನು ಮಾಡಿ. ಮತ್ತು ನಿಮಗೇನು ಗೊತ್ತಾ, ಹಿರಿಯರ ಖರ್ಚುಗಳು ಬರ್ತಾ ಹೋಗುತ್ತೆ ತುಲಾ ರಾಶಿಯವರಿಗೆ. ಯಾವ ರೀತಿ, ನಿಮ್ಮ ಮನೇಲಿ ಯಾರೋ ಒಬ್ಬರು ಹಿರಿಯರಿದ್ದರು, ಅವರು ಹಾಸ್ಪಿಟಲೈಸ್ ಆಗ್ತಾರೆ, ಅವರಿಗೆ ಖರ್ಚು ಮಾಡಬೇಕಾಗತ್ತೆ. ಅಯ್ಯೋ ಖರ್ಚು ಮಾಡಬೇಕಾ? ಖಂಡಿತವಾಗಿಯೂ ಮಾಡಲೇಬೇಕು. ಶನಿ ಮಾಡಿಸ್ತಾನೆ, ಶನಿ ಕೊಟ್ಟಿರ್ತಾನಲ್ವಾ. ಹಾಗಾಗಿ ಹಿರಿಯರ ಸೇವೆಯನ್ನು ಮಾಡಬೇಕಾದ್ರೆ ಪರಿಪೂರ್ಣವಾಗಿ ಮಾಡಲೇಬೇಕಾಗಿರುತ್ತೆ. ಅದಕ್ಕೆ ಆ ಹಿರಿಯರ ಒಂದು ಹಾಸ್ಪಿಟಲ್ಗೋ ಎಲ್ಲೋ ಒಂದು ಪ್ರವಾಸಕ್ಕೋ ಎಲ್ಲೋ ಏನೋ ಒಂದು ಮಾಡ್ತಾ ಇರ್ತಾರೆ, ಅದಕ್ಕೆ ನೀವು ಖರ್ಚು ಬಿದ್ದೇ ಬೀಳುತ್ತೆ. ಖಂಡಿತವಾಗಿಯೂ ಆ ಖರ್ಚನ್ನು ಮಾಡಬೇಕಲ್ಲ ಅಂತ ಮಾಡಬೇಡಿ. ಖಂಡಿತವಾಗಿಯೂ ಮಾಡಲೇಬೇಕಾಗಿರೋ ಪ್ರಸಂಗ ಬರುತ್ತೆ, ಮಾಡಿ, ಕೈ ತುಂಬ ಮಾಡಿ. ಯಾಕಂದರೆ ಭಗವಂತ ಕೊಟ್ಟಿದ್ದಾನೆ, ಇವಾಗ ಕೊಡ್ತಾನೆ, ಇನ್ನು 2 ವರ್ಷ ಪರಿಪೂರ್ಣವಾಗಿ ಕೊಡ್ತಾನೆ. ನೀವು ಜೀವನದಲ್ಲಿ ಏನೇನು ಅನ್ಕೊತೀರೋ ಅದನ್ನೆಲ್ಲವನ್ನ ಸಾಧಿಸ್ತೀರಾ. ಅದನ್ನು ಸಾಧಿಸ್ಬೇಕಾದ್ರೆ ಅಹಂಕಾರ ಬರುತ್ತೆ. ಆ ಅಹಂಕಾರವನ್ನು ಬದಿಗಿಟ್ಟು ಜೀವನವನ್ನು ಮಾಡಿದಾಗ ಖಂಡಿತವಾಗಿಯೂ ಸುಖಕರವಾಗಿರುತ್ತೆ ತುಲಾ ರಾಶಿಯವ್ರಿಗೂ ಕೂಡ. ಯಾಕಂದರೆ ಶುಕ್ರ ಅಧಿಪತಿ ಆದಾಗ ಪರಿಪೂರ್ಣವಾಗಿ ನೀವೇನೇನು ಅನ್ಕೊತೀರೋ ಎಲ್ಲವನ್ನ, ಮನೆ ಕಟ್ಟಬೇಕಾ? ಖಂಡಿತವಾಗಿಯೂ ಕಟ್ತೀರಾ. ಒಂದು ಐಷಾರಾಮಿ ಕಾರ್ ತಗೋಬೇಕಾ? ಖಂಡಿತವಾಗಿಯೂ ತೊಗೊತೀರಾ. ಏನು ಮಾಡಬೇಕು ಅಂದರೆ, ನಮ್ಮ ಗುರುಗಳು ಹೇಳ್ತಾರೆ, ಏನಪ್ಪ ಇನ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಹೋಗಪ್ಪ ಅಂತ ಹೇಳಿ ಕಳಿಸ್ತಿದ್ರು. ನಾನು ಒಂದು 10 ನಿಮಿಷ ಸುಮ್ಮನೆ ಕೂತಿದ್ದು, 1-2 ದಿನ ಆದ್ಮೇಲೆ ಮತ್ತೆ ಬಂದೆ ಗುರುಗಳ ಹತ್ರ. ಗುರುಗಳೇ, ನೀವು ಹೇಳಿದ್ರಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ, ಏನು ಚಿನ್ನನೇ ಆಗಲಿಲ್ವಲ್ಲ ಗುರುಗಳೇ ಅಂತಂದರು. ಗುರುಗಳು ಕೇಳಿದ್ರು, ಫಸ್ಟ್ ನೀನೇನು ಮುಟ್ಟದೆ ಅದನ್ನು ಹೇಳು ಅಂತ. ಏನಂದರೆ, ಮುಟ್ಟೋದು ಅಂದರೆ ನೀನು ಮಾಡೋ ಕೆಲಸ. ನೀನು ಖಂಡಿತವಾಗಿಯೂ ನೀನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದು ಚಿನ್ನವಾಗಿ ನಿಮಗೆ ಪರಿವರ್ತನೆ. ಅಂದರೆ ಒಳ್ಳೆಯ ಕೆಲಸ ಮಾಡಿದಾಗ ಹಣದ ಹರಿವು ಸುಗಮವಾಗಿರುತ್ತೆ, ನಿಮಗೆ ಆ ಶುಕ್ರನ ಬಲ ಸಿಕ್ಕುತ್ತೆ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ, ದೈವ ಕಾರ್ಯಗಳನ್ನು ಮಾಡಿ, ಹಿರಿಯರ ಸೇವೆಯನ್ನು ಮಾಡಿ. ಭಗವಂತ ಕೊಡ್ತಾನೆ, ಖಂಡಿತವಾಗಿಯೂ ಕೊಡ್ತಾನೆ. ಕೊಟ್ಟಾಗ ಜಿಪಣತನ ಮಾಡಿದಾಗ ಅದು ಇನ್ನೆಲ್ಲೋ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಕೊಟ್ಟಾಗ ಮಾಡಿ, ಇಲ್ಲದೆ ಇದ್ದಾಗ ಭಗವಂತ ನೀನು ಕೊಟ್ಟಿರೋದು ನನಗೆ ಒಂದೇ ಒಂದು ದಳ, ಅದನ್ನೇ ಅರ್ಪಿಸ್ತೀನಿ ಅಂತ ಅರ್ಪಿಸಿ. ನಿಮ್ಮ ಜೀವನ ಖಂಡಿತವಾಗಿಯೂ ಬದಲಾವಣೆ ಈ 2 ವರ್ಷ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ ಆ ಶನೇಶ್ವರನ ಅನುಗ್ರಹ, ಶುಕ್ರನ ಬಲ, ಭಗವಂತನ ಕೃಪಾ ಕಟಾಕ್ಷ ಖಂಡಿತವಾಗಿ ನಿಮಗೆ ಸಿಗುತ್ತೆ.
ಈ 2.5 ವರ್ಷಗಳ ಕಾಲ ತುಲಾ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಆರಂಭದ ಜೀವನವನ್ನು ಕೂಡ ಅವರು ಸಾಧಿಸ್ತಾರೆ ಅಂತ ಹೇಳಿದ್ರಿ. ಅದರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಂಥದ್ದು ಹೇಗೆ ಇರೋದಿಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಪರಿಹಾರ ರೂಪವಾಗಿ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಜೈ ಶ್ರೀಕೃಷ್ಣ. ಅದಷ್ಟೇ ಅಲ್ಲದೆ ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಶನೇಶ್ವರ ಮಹಾಯಾಗದ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.